ಹಿರಿಯೂರು ತಾಲೂಕಿನ ದಿಂಡಾವರ ಗ್ರಾಮದ ಜನರು ಸತತವಾಗಿ 2 ತಿಂಗಳಿಂದ ನೀರಿನ ಹಾಹಾಕಾರದಿಂದ ಬಳಲುತ್ತಿದ್ದರು. ಕ್ಯಾರೆ ಎನ್ನದ ಗ್ರಾಮ ಪಂಚಾಯಿತಿ ಸದಸ್ಯರು, PDO. ಇನ್ನು ಕಾರ್ಯದರ್ಶಿ ಕೇಳಿದರೆ ನಾನು ಬಂದು ನೀರು ಬಿಡ್ಲಾ ಎನ್ನುವ ಉಡಾಪೆ ಉತ್ತರ. ನೀರು ಇಲ್ಲಿಯ ಜನರ ಜೀವನಾಡಿ. ಶಾಶ್ವತ ಪರಿಹಾರ ಕಂಡುಕೊಳ್ಳಲು ಸರ್ಕಾರದ ಇಚ್ಛಾಶಕ್ತಿ ಕೊರತೆ ಕೂಡ ಇದೆ ಕಣ್ರಿ. ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಿ ಸುಧಾಕರ್ ಅವರಿಗೆ ಎಷ್ಟೇ ಮನವಿ ಮಾಡಿದರೂ ಪ್ರಯೋಜನವಾಗಿಲ್ಲ ಅಂತಾರೆ ಈ ಊರಿನ ಗ್ರಾಮಸ್ಥರು. ನೀರಿನ ಹಾಹಾಕಾರದಿಂದ ಜನ ಇವತ್ತು ಈ ಊರಿನ ಈ ಭಾಗದ ಒಂದು ಉತ್ತಮ ದೈವಾರಾಧನೆಯಾದಂಥ ಭೂತಪ್ಪನ ಜಾತ್ರೆಗೆ ಎಲ್ಲ ಬಂಧು ಬಾಂಧವರು ಸ್ನೇಹಿತರು ಬರುವಂಥ ಸಮಯದಲ್ಲಿ ಕುಡಿಯುವ ನೀರಿನೇ ಇಲ್ಲ ಅಂತಕ್ಕಂಥ ಒಂದು ಸನ್ನಿವೇಶದಲ್ಲಿ ಇಲ್ಲಿಯ ಜನ ಊಟ ನಮ್ಮದು ನೀರು ನಿಮ್ಮದು ಅನ್ನುವಂಥ ಒಂದು ಘೋಷವಾಕ್ಯದೊಂದಿಗೆ ತಮ್ಮ ಮನದಾಳದ ನೋವುಗಳನ್ನು ಈ ಸಮಾಜದ ಮುಂದಿಟ್ಟಿದ್ದಾರೆ. ಆಳುವ ಸರ್ಕಾರಗಳು, ಬೇಜವಾಬ್ದಾರಿ ರಾಜಕಾರಣಿಗಳು, ಭ್ರಷ್ಟ ಅಧಿಕಾರಿಗಳು ಸೇರಿಕೊಂಡು ಇಲ್ಲಿ ಕುಡಿಯೋ ನೀರು ಕೊಡಲಾರದಂಥ ಒಂದು ನೀಚ, ಒಂದು ನಿರಾಸಕ್ತಿಯ ರಾಜಕಾರಣವನ್ನು ಮಾಡ್ತಿದ್ದಾರೆ. ನೇರವಾಗಿ ವಾಣಿವಿಲಾಸ ಸಾಗರಕ್ಕೆ ಕೇವಲ ಒಂದು 10-15 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಇಲ್ಲಿಗೆ ನೀರು ಕೊಡೋಕ್ಕಲ್ಲ. ಮೊಳಕಾಲ್ಮೂರಿ ಕೊಡ್ತೀವಿ, ಬಾಗೋಡು ಕೊಡ್ತೀವಿ, ಚಳಕೇರಿ ಕೊಡ್ತೀವಿ ಅಂತಾರ. ಕುಡಿಯೋ ನೀರು ಇದ್ರೂ ಸಹ ಸಮುದ್ರದ ನೀರು ಕುಡಿಯುವ ನೀರಿಗೆ ಬಡತನ ಅನ್ನುವ ರೀತಿಯಲ್ಲಿ ಇವರ ಸಮಸ್ಯೆ ಅರಿತು ನಮ್ಮ ವಾಹಿನಿಯು ವಿವರವಾದ ವರದಿ ಮಾಡಿದ 24 ಗಂಟೆಯಲ್ಲೇ ಟ್ಯಾಂಕರ್ ಮೂಲಕ ನೀರು ಪೂರೈಸಿದ್ದಾರೆ. ಫೋನ್ ಮಾಡಿದ್ದು ನೀವ್ ಮಾಡಿದ್ರಲ್ಲ ವಿಡಿಯೋ, ಬಹಳ ರೆಸ್ಪಾನ್ಸ್ ಚೆನ್ನಾಗ್ ಬಂತು. ಹೌದಾ? ಯಾರ್ ಮಾಡಿದ್ದು ಅಂತ ಬಹಳ ಕೇಳಿರು. ಹೌದಾ? ಅದ್ಕೊಂಡ್ ಥ್ಯಾಂಕ್ ಯು ಅಂತ. ಇಲ್ಲ ಪರವಾಗಿಲ್ಲ. ಥ್ಯಾಂಕ್ ಯು. ಚೆನ್ನಾಗ್ ಬೈತಾರೆ, ಚೆನ್ನಾಗೈತೆ ಅಂತ ಕಾಸಲ ರಮೇಶ್ ಅವ್ರು ಕೇಳಿರು. ಯಾರಪ್ಪ ದೃಶ್ಯ ಮಾಧ್ಯಮ ಸಖತ್ತಾಗ್ ಬಂದೈತದು, ದೃಶ್ಯ ಸಖತ್ತಾಗ್ ಮಾಡಿರಿ ಅಂತ ಅಭಿಷೇಕ್ ಮಾಡಿ ಎಲ್ಲ ಕಲ್ತ್ಕೊಂಡಿದ್ವಿ. ಮೂಲಭೂತ ಹಕ್ಕುಗಳಿಗೆ ಧಕ್ಕೆಯಾದಾಗ ಧ್ವನಿ ಎತ್ತಬೇಕಾದ್ದು ಮಾಧ್ಯಮದ ಕರ್ತವ್ಯ. ಅದನ್ನು ನಮ್ಮ ದೃಶ್ಯ ಮಾಧ್ಯಮ TV ಮಾಡಿದೆ. ಹಿರಿಯೂರು ತಾಲೂಕಿನ ಸುತ್ತಮುತ್ತಲಿನ ಅನೇಕ ಗ್ರಾಮಗಳು ಇದೇ ರೀತಿ ನೀರಿನ ಸಮಸ್ಯೆಯಿಂದ ಬಳಲುತ್ತಿವೆ. ಇದಕ್ಕೆ ಸರ್ಕಾರ ಕೂಡಲೇ ಶಾಶ್ವತ ಪರಿಹಾರ ಕಂಡುಕೊಳ್ಳಬೇಕು ಎನ್ನುವುದು ದೃಶ್ಯ ಮಾಧ್ಯಮ TVಯ ಆಗ್ರಹವಾಗಿದೆ.